ಹಾಯ್. ನನ್ನ ಹತ್ರ ತುಂಬಾ ಜನ ಕೇಳ್ತಿದ್ರು ನಿಮ್ಮಲ್ಲಿ ಹನಿ ಇದೆಯಾ ಅಂತ. ಹೌದು, ನಮ್ಮಲ್ಲಿ ಪೆಟ್ಟಿಗೆ ಜೇನು ಇದೆ. ಇದು ಪ್ಯೂರ್ ಪೆಟ್ಟಿಗೆ ಜೇನು ಅಂತ ನಾ ಹೇಳ್ತೀನಿ. ಯಾವುದೇ ಕಲಬೆರಕಿಲ್ಲ. ನಮಗೆ ಹೊರಗಿಂದೆಲ್ಲ ತೆಗೆಯುವಾಗ ಜೇನು ಪ್ಯೂರ್ ಅಲ್ವಾ ಎಂಬ ಸಾಕಷ್ಟು ಡೌಟ್ ಇರುತ್ತೆ. ಸೊ ನಮ್ಮಲ್ಲೇ ಮಾಡ್ತಿರೋದಕ್ಕೆ ನಾ ಹೇಳ್ತಿದ್ದೀನಿ, ನಾವು ಕೊಡುವಂತ ಹನಿಯಲ್ಲಿ ಯಾವುದೇ ಕಲಬೆರಕಿರಲ್ಲ, ಯಾವುದೇ ಬೇರೆ ಏನು ಮಿಕ್ಸ್ ಮಾಡಿಲ್ಲ. ಪೆಟ್ಟಿಗೆ ಜೇನನ್ನ ಹಾಗೆ ಕೊಡ್ತಾ ಇದ್ವಿ. ನೋಡಿ, ಇದ್ರಲ್ಲಿ ಕಲರ್ ಯಾಕೆ ಡಿಫ್ರೆನ್ಸ್ ಅಂತ ಕೇಳ್ಬೋದು. ಅದು ಆ ಫ್ಲವರ್ ಯಾವ ಸೀಸನ್ ಯಾವ ರೀತಿ ಫ್ಲವರ್ ಬರುತ್ತೆ ಅದ್ರ ಮೇಲೆ ಹನಿದ ಕಲರ್ ಸಮೇತ ಡಿಫ್ರೆಂಟ್ ಇರುತ್ತೆ. ಇದನ್ನ ನೀವು ಒಂದ್ 2 ವರ್ಷ ಇಟ್ಟರು ಸಮೇತ ಹೀಗೆ ಇರುತ್ತೆ. ನಂತರ ಸ್ವಲ್ಪ ಕ್ರಿಸ್ಟಲ್ ಆಗುತ್ತೆ. ಅದು ಯಾವುದೇ ಶುದ್ಧ ಜೇನಾದ್ರೂ ಆ ರೀತಿ ಸ್ವಲ್ಪ ಕ್ರಿಸ್ಟಲ್ ರೀತಿ ಸಕ್ಕರೆ ರೀತಿ ಆಗುತ್ತೆ. ಇಲ್ಲಿ ಮಕ್ಕಳಿಗೆ ಎಲ್ಲದಕ್ಕೂ ಈ ಜೇನನ್ನ ಬಳಸ್ಬೋದು. ಈಗ ಕಾಡು ಜೇನು ಅಂತಾನೆ ಇದು ಕೂಡ. ಈಗ ನಮ್ಮಲ್ಲಿ ತೋಟಲ್ಲ ಇರೋದ್ರಿಂದ ಹೂವೆಲ್ಲ ಅದು ಕಾಡು ಜೇನಂತೆ ಕಲೆಕ್ಟ್ ಮಾಡಿ ತಂದು ಇಲ್ಲಿ ನೋಡಿ ನಮಗೆ ಜೇನು ಕೊಡುತ್ತೆ. ಇನ್ನು ಕೆಲವರು ಹನಿಕೋಂಬ್ ಬಗ್ಗೆ ಕೇಳ್ತಾ ಇದ್ರು, ಹನಿಕೋಂಬ್ ಸಿಗುತ್ತಾ ಅಂತ. ಅದನ್ನ ಬೇಕನ್ನೋರಿಗೆ ಕೊಡುವ ಪ್ರಯತ್ನ ಮಾಡ್ತೀವಿ. ಗಾಜಿನ ಬಾಟ್ಲಲ್ಲಿ ಹಾಕಿ ಕೊಡುವ ಪ್ರಯತ್ನ ಮಾಡ್ತೀವಿ. ನಿಮಗೆ ಹನಿ ಬೇಕಂದ್ರೆ ನನಗೆ DM ಮಾಡಿ. ಬೆಂಗಳೂರು, ಮೈಸೂರು, ಕೊಡಗು, ಹಾಸನ ಈ ಕಡೆಯಿಂದ ನಮ್ಗೆ ಎನ್ಕ್ವೈರಿ ಬಂದ್ರೆ ಇನ್ನು ತುಂಬಾ ಈಸಿ ಆಗುತ್ತೆ ಸೆಂಡ್ ಮಾಡಕ್ಕೆ. ಇಲ್ಲದ್ರೆ ಕೊರಿಯರ್ಲಿ ಕಳಿಸೋ ಒಂದು ಪ್ರಯತ್ನ ಮಾಡ್ತೀವಿ. ಇದು ತುಂಬಾ ತಿಕ್ಕಿದೆ, ನಿಮ್ಗೆ ಯಾವುದೇ ಡೌಟ್ ಬೇಡ. ಮಕ್ಕಳಿಗೆ ಸಮೇತ ಕೊಡ್ಬೋದು. ನೋಡಿ, ಇಷ್ಟು ತಿಕ್ಕಿದೆ. ನೀವು ನಮ್ಮಲ್ಲಿ ಒಂದು ಈಗ ತೆಗ್ದಿರುವ ಕ್ರಾಪ್ ಅಲ್ಲಿ ಒಂದು 25 to 30 ಲೀಟರ್ ಇರ್ಬೋದು. ಕೂರ್ಗ್, ಹಾಸನ್, ಬೆಂಗಳೂರು, ಮೈಸೂರು ಈ ಕಡೆ ಯಾರು ಬೇಕಾದ್ರೆ ನೀವು ಕೇಳ್ಬೋದು. ನಿಮಗೆ ಕಳಿಸ್ಕೊಡುವ ಪ್ರಯತ್ನ ಮಾಡ್ತೀವಿ. ಹನಿ ಬೇಕಾದ್ರೆ ಬೇಗನೆ ಇದೆಲ್ಲ ಮುಗಿಯೋಕ್ಕಿಂತ ಮೊದಲೇ ಕಾಂಟ್ಯಾಕ್ಟ್ ಮಾಡಿ.